ಹಲೋ. ಹೇಳಕ್ಕ. ಏನು ಮಾಡ್ತಿದ್ದೀಯ ಪಾರ್ವತಿ? ಅಡುಗೆ ಮಾಡ್ತಾಯಿದ್ದೀನಿ ಕಣಕ್ಕ. ನಾಳೆ ಮಕ್ಳಿಗೆ ರಜೆ ಇದೆ, ಫುಡ್ ಫೆಸ್ಟಿವಲ್ಗೆ ಹೋಗುವ. ನಾಳೆನಾ? ಸರಿ ಬಿಡಕ್ಕ, ಹೋಗುವ. ಅಶ್ವಿನಿನೂ ಬರ್ತೀನಿ ಅಂತ ಹೇಳಿದ್ಲು, ಹಂಗೆ ಕೇಳು ಒಂದ್ಸಲಿ. ಸರಿ ಬಿಡಕ್ಕ. ಹಲೋ, ಹೇಳು ಪಾರ್ವತಿ. ಅಶ್ವಿನಿ, ನಾಳೆ ಫುಡ್ ಫೆಸ್ಟಿವಲ್ ಇದೆ, ಬರ್ತೀಯೇನೆ? ಹ್ಞೂ ಕಣೆ, ಬರ್ತೀನಿ. ಅಕ್ಕ, ಅಶ್ವಿನಿನೂ ಬರ್ತೀನಿ ಅಂದಾಳೆ. ನಾಳೆಗೆ ಎಲ್ಲರೂ ಹೋಗುವ. ಬಾರೆ. ಏನು ಮಾಡ್ತಾಯಿದ್ದೀಯ ಇಂದ್ರ? ಏನಿಲ್ಲ ಕಣೆ, ಯಾಕೋ ಸ್ವಲ್ಪ ಆರಾಮಿಲ್ಲ. ಮೈಕೈ ನೋವು, ತಲೆನೋವು, ವಾಮಿಟಿಂಗ್ ಸೆನ್ಸೇಷನ್ ಇದೆ. ಬಿಸಿಲಿಗೆ ನನಗೂ ಹಂಗೆ ಆಗಿತ್ತು. ನನ್ನ ಹತ್ರ ಮಾತ್ರೆ ಇದೆ, ನಾನು ತೊಗೊಂಡಿದ್ದೆ, ಕಡಿಮೆ ಆಗಿತ್ತು. ನಿನಗೂ ಕೊಡ್ತೇನೆ, ತಗೋ. ಸರಿ ಕೊಡೆ. ಏನು ಮಾಡ್ತಾಯಿದ್ದೀಯ ಅಕ್ಕ? ಏನಿಲ್ಲ ಕಣೆ, ಸುಮ್ಮನೆ ಹಂಗೆ ಮಲಗಿದ್ದೆ. ಹುಷಾರಿರಲಿಲ್ಲ. ಅಶ್ವಿನಿ ಮಾತ್ರೆ ಕೊಟ್ಟಿದ್ಲು, ನುಂಗಿದ್ರು ಯಾಕೋ ಕಮ್ಮಿನೇ ಆಗಲಿಲ್ಲ. 2 ದಿವಸ ಆದ್ರೂ ಕಮ್ಮಿ ಆಗಲಿಲ್ವಾ? ಇಲ್ಲ ಕಣೆ. ನಡೆಯಕ್ಕ, ಆಸ್ಪತ್ರೆಗೆ ಹೋಗ್ಬಿಟ್ಟು ಬರುವ. ನಡಿಯೇ, ಹೋಗಿ ಬರುವ. ನಮಸ್ತೆ ಡಾಕ್ಟರ್. ನಮಸ್ತೆ. ಯಾಕೆ, ನಿನಗೂ ಇನ್ನೂ ಕಮ್ಮಿ ಆಗಲಿಲ್ವಾ? ಇಲ್ಲ ಕಣೆ, ಯಾಕೋ ಕಡಿಮೆನೇ ಆಗಲಿಲ್ಲ. ಏನಾಯಿತು? 3 ದಿನದಿಂದ ಬಾಡಿ ಪೇಯ್ನು, ತಲೆನೋವು, ವಾಮಿಟಿಂಗು ಇದೆ. 3 ದಿನದಿಂದ ಯಾಕೆ ಬರಲಿಲ್ಲ? ನನ್ನ ಫ್ರೆಂಡು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟಿದ್ಲು, ತಗೊಂಡಾಗ ಕಮ್ಮಿ ಆಗಿತ್ತು, ಆದರೆ ಈಗ ಮತ್ತೆ ರಿಪೀಟ್ ಆಗಿದೆ. ನೀವೊಬ್ರು ಎಜುಕೇಟೆಡ್ ಆಗಿ ಡಾಕ್ಟ್ರನ್ನ ಕೇಳ್ದೇ ಬೇರೆಯವ್ರು ಹೇಳಿರೋ ಮೆಡಿಸಿನ್ ತಗೊಂಡಿದ್ರಲ್ಲ, ಎಷ್ಟು ದೊಡ್ಡ ಅಪಾಯ ಅಂತ ಗೊತ್ತಾ ನಿಮಗೆ? ಇದರಿಂದ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿ ನಾವು ಕೊಡೋ ಕರೆಕ್ಟ್ ಮೆಡಿಸಿನ್ ಕೂಡ ನಿಮ್ಮ ದೇಹ ಸ್ಪಂದಿಸಲ್ಲ. ಅದಕ್ಕೆ ಹೇಳೋದು, ಡಾಕ್ಟ್ರ್ ಕೇಳ್ದೇ ಯಾವುದೇ ಮೆಡಿಸಿನ್ ತಗೋಬೇಡಿ. ವೈದ್ಯರ ಸಲಹೆ ಇಲ್ಲದೆ ಔಷಧ ತೆಗೆದುಕೊಳ್ಳಬೇಡಿ ಹಾಗೂ ಮತ್ತೊಬ್ಬರಿಗೆ ಸಲಹೆ ನೀಡಬೇಡಿ. ನಾಳೆಯ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಜಾಗರೂಕರಾಗಿರಿ.